Hello friends, welcome to the class. Chabahar Port. Chabahar Port ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಈ ಮ್ಯಾಪ್ ಅನ್ನು ನೋಡೋಣ. This map shows the international trade and transport corridors between connecting Asia, Africa, okay, connecting Asia, this is Africa and Europe. And Europe. So this is particularly focused on the Belt and Road Initiative. Okay, ನೋಡಿ ಏಷ್ಯಾ ಆಫ್ರಿಕಾ ಯುರೋಪ್ ಒಳಗೊಂಡಂತೆ ಈ ಒಂದು ಮ್ಯಾಪ್ ನಿಮಗೆ ಕಾಣ್ತಾ ಇದೆ. ಇವು ಏನು ಪ್ಲೇಸಸ್ ಇದಾವಲ್ಲ, ದೀಸ್ ಆರ್ ದ ಇಂಪಾರ್ಟೆಂಟ್ ಸಿಟೀಸ್. ಓಕೆ, ಮ್ಯಾರಿಟೈಮ್ ಸಿಟೀಸ್, ಸಮುದ್ರ ತೀರದ ನಗರಗಳು ಹಾಗೂ ಕೆಲವು ಪ್ರಮುಖ ಬಂದರುಗಳು ಇದಾವೆ. ಸೊ ಇದಕ್ಕಿಂತ ಮುಂಚೆ ಚೀನಾದೊಂದು ಕಾನ್ಸೆಪ್ಟ್ ಇದೆ, ಹೌದಾ? ಸೊ ದಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ Belt and Road Initiative. Belt and Road Initiative is proposed by which country means? So that is China. ಸೊ ಹಾಗಾದ್ರೆ ಈ ಒಂದು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ನ ಪ್ರಮುಖ ಉದ್ದೇಶ ಏನೆಂದರೆ, ಪ್ರಮುಖ ನಗರಗಳ ನೇರವಾಗಿ ಕಾಂಟ್ಯಾಕ್ಟ್ ಅನ್ನ ಹೊಂದುವುದು ಇದರ ಮುಖ್ಯ ಉದ್ದೇಶ. ಫಾರ್ ದ ಇನ್ಫ್ರಾಸ್ಟ್ರಕ್ಚರ್, ಟ್ರೇಡ್, ವಾಣಿಜ್ಯಕ್ಕೋಸ್ಕರ ಅಲ್ಲಿನ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಈ ಒಂದು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತ ಹೇಳಿ ಚೀನಾ ಒಂದು ಇನಿಷಿಯೇಟಿವ್ ತಗೊಂಡ್ಬಂದಿದೆ, ಹೌದಾ? ಸೊ ಹಾಗಾದ್ರೆ ಇದನ್ನ ಕೌಂಟರ್ ಮಾಡಲಿಕ್ಕೆ ನಾವು ಏನಾದರೂ ತಂದಿದೀವಾ? ಹೌದು. ಸೊ ಇವನ್ ಇಂಡಿಯಾ ಹ್ಯಾಸ್ ಪ್ರಪೋಸ್ಡ್ ಡೈಮಂಡ್ ನೆಕ್ಲೆಸ್ ಪ್ರಾಜೆಕ್ಟ್. ಓಕೆ, ಸೊ ನೆನಪಿರಲಿ, ಇಂಡಿಯಾ ಹ್ಯಾಸ್ ಪ್ರಪೋಸ್ಡ್ ಡೈಮಂಡ್ ನೆಕ್ಲೆಸ್ ಪ್ರಾಜೆಕ್ಟ್. ಸೊ ಇವನ್ ಈ ಒಂದು ಪ್ರಾಜೆಕ್ಟ್ ಕೂಡ ಇಟ್ ಈಸ್ ರಿಲೇಟೆಡ್ ಟು ದ ಕನೆಕ್ಟಿವಿಟಿ, ಟ್ರೇಡ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್. ಅಂದರೆ ನೇರ ಸಂಪರ್ಕ ಹೊಂದುವುದು, ವಾಣಿಜ್ಯ ಹಾಗೂ ಮೂಲ ಸೌಕರ್ಯಗಳನ್ನ ಬೆಳೆಸುವುದು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶ. ಎಲ್ಲಿ ಸರ್ ಇದು? ನಮ್ಮಲ್ಲಿಯೂ ಕೂಡ ಹೌದು, ಹಾಗೆ ಬೇರೆ ನಮ್ಮ ಮಿತ್ರ ರಾಷ್ಟ್ರಗಳಲ್ಲಿ ಕೂಡ ಅಲ್ಲಿ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಈ ಒಂದು ಪ್ರಾಜೆಕ್ಟ್ಸ್ಗಳು ಇಂಪಾರ್ಟೆನ್ಸ್ ಆಗುತ್ತೆ. ಮತ್ತು ಎಕನಾಮಿಕ್ ಟೈಸ್, ಆರ್ಥಿಕ ಸಂಪರ್ಕಗಳನ್ನ ಇನ್ನು ಜಾಸ್ತಿ ಮಾಡಲಿಕ್ಕೆ ಕೂಡ ಈ ಒಂದು ಇನಿಷಿಯೇಟಿವ್ಸ್ ಕಾರಣ ಆಗ್ತಾ ಬರುತ್ತೆ. ಸೊ ಚೀನಾ ಈ ಒಂದು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ನ ಕೌಂಟರ್ ಮಾಡಲಿಕ್ಕೆ ಇವನ್ ಇಂಡಿಯಾ ಕೂಡ ಡೈಮಂಡ್ ನೆಕ್ಲೆಸ್ ಪ್ರಾಜೆಕ್ಟ್ ತಂದಿದೆ ಅಂತ ಹೇಳಿ ನಿಮಗೆ ಗಮನದಲ್ಲಿ ಇರಬೇಕಾಗುತ್ತೆ. ಓಕೆ, ಸೊ ಅಬ್ಸರ್ವ್ ವೆರಿ ಕೀನ್ಲಿ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಸಿಟೀಸ್. ಓಕೆ, ಹಾಗಾದ್ರೆ ಈ ಫುಜೋ, ಗುನ್ಜೋ, ಹೈಕೋ, these are all are related to the China. Okay, these are all are related to the China. These are the important ports. Ports ಅಂದ್ರೇನು? It is a docking place of a ship. ಹಡಗು ನಿಲ್ಲುವ ಸ್ಥಳವನ್ನು ನಾವು ಬಂದರು ಅಂತ ಕರಿತೀವಿ. These are the ಪ್ರಮುಖ ಬಂದರುಗಳು. ಯಾವ ದೇಶದ್ದು? ಚೀನಾ ದೇಶದ್ದು. And these are the Hanoi. It is located in Vietnam. And Kuala Lumpur, Malaysia, Jakarta, Indonesia, Colombo, Kolkata, Nairobi, okay, and Gwadar, Islamabad, Kashgar, Chahabar, Athens. Okay, Kashgar ಅನ್ನೋದು ಚೀನಾ ಒಳಗಡೆ ಕಂಡು ಬರುತ್ತೆ, ಚೈನಾ ಒಳಗಡೆ ಕಂಡು ಬರುತ್ತೆ. ಇಸ್ಲಾಮಾಬಾದ್, ಇಟ್ ಇಸ್ ಅ ಪಾಕಿಸ್ತಾನ್ ರಿಲೇಟೆಡ್, ಅಂಡ್ ಗ್ವಾದರ್ ಇಸ್ ಆಲ್ಸೋ ರಿಲೇಟೆಡ್ ಟು ಪಾಕಿಸ್ತಾನ್. ನೋಡಿ, ಚೈನಾ ಇನ್ನೊಂದು ತನ್ನ ಮೂಲ ಸೌಕರ್ಯಗಳನ್ನ ನೇರವಾಗಿ ಪಾಕಿಸ್ತಾನಕ್ಕೆ ಕನೆಕ್ಟ್ ಆಗಬೇಕು ಮತ್ತು ಅಲ್ಲಿ ಸೆಂಟ್ರಲ್ ಏಷ್ಯಾಗೆ ಕನೆಕ್ಟ್ ಆಗಬೇಕು ಅಂತ ಹೇಳಿ ಇಟ್ ಹ್ಯಾಸ್ ಬ್ರಾಟ್ ಒನ್ CPEC ಅಂತ ಕರಿತೀವಿ ಇದನ್ನ. ಓಕೆ, ಚೈನಾ ಪಾಕಿಸ್ತಾನ್ ಇಕನಾಮಿಕ್ ಕಾರಿಡಾರ್. ಓಕೆ, ಚೈನಾ ಪಾಕಿಸ್ತಾನ್ ಇಕನಾಮಿಕ್ ಕಾರಿಡಾರ್. ಇಟ್ ಈಸ್ ಆಲ್ಸೋ ಫಾರ್ ಟ್ರೇಡ್, ಕನೆಕ್ಟಿವಿಟಿ ಅಂದ್ರೆ ವಾಣಿಜ್ಯ ಸಂಪರ್ಕ ಹಾಗೂ ಫಾರ್ ದ ಎಕನಾಮಿಕ್ ಟೈಸ್ಗೋಸ್ಕರ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಟೈಸ್ಗೋಸ್ಕರ ಈ ಒಂದು ಕಾರಿಡಾರ್ ಅನ್ನು ತಗೊಂಡ್ಬಂದಿದೆ. ಸೊ ಫಾರ್ ದ counter for China's Belt and Road Initiative and Chinese Pakistan Economic Corridor, even all over the countries to counter this China's dominance, they have brought up INCTC. Okay, IN International North South
ಟ್ರಾನ್ಸಿಟ್ ಕಾರಿಡಾರ್, INSTC. ಓಕೆ, ರಿಮೆಂಬರ್ ದಿಸ್ ಫುಲ್ ಫಾರ್ಮ್. ಇದರದ್ದು ಫುಲ್ ಫಾರ್ಮ್ ಕೂಡ ನಿಮ್ಗೆ ನೆನಪಿರಬೇಕಾಗುತ್ತೆ. ಸೊ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಕಾರಿಡಾರ್. ಓಕೆ, ಸೊ ಇದನ್ನು ಕೂಡ ಒಂದು ಪ್ರಮುಖ ದೇಶಗಳನ್ನ ಕನೆಕ್ಟ್ ಮಾಡುವಂತ ಒಂದು ಉದ್ದೇಶವಾಗಿದೆ. ಫ್ರಾಮ್ ದ ಇಂಡಿಯನ್ ಓಷನ್ ಇಂದ, ಪೆಸಿಫಿಕ್ ಓಷನ್ ಇಂದ ಇಲ್ಲಿ ಕ್ಯಾಸ್ಪಿಯನ್ ಸಿ ಮೂಲ ಹಾಗೂ ಯುರೋಪಿಯನ್ ವರೆಗೂ ಕೂಡ ಇದೊಂದು ಕನೆಕ್ಟಿವಿಟಿ ಮಾಡ್ತಕ್ಕಂಥ ಒಂದು ಉದ್ದೇಶ ಹೊಂದಿದೆ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಕಾರಿಡಾರ್. ರಿಮೆಂಬರ್ ದಿಸ್ ಇಸ್ ಕೌಂಟರ್ ಟು ದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂಡ್ ಅದರ್ ಇನ್ಫ್ರಾಸ್ಟ್ರಕ್ಚರ್ಸ್. ಓಕೆ, ಸೊ ಲೆಟ್ಸ್ ಟಾಕ್ ಅಬೌಟ್ ಚಹಬಾರ್ ಪೋರ್ಟ್. ನಾವು ಚಹಬಾರ್ ಪೋರ್ಟ್ ಬಗ್ಗೆ ಈಗ ಮಾತಾಡೋಣ. ಓಕೆ, ಬಿಕಾಸ್ ಇಟ್ ಈಸ್ ಅ ವೆರಿ ಹಿಸ್ಟಾರಿಕ್ ಅಗ್ರಿಮೆಂಟ್ ಬಿಟ್ವೀನ್ ದ ಇಂಡಿಯಾ ಅಂಡ್ ಇರಾನ್. ಓಕೆ, ಇದೊಂದು ಐತಿಹಾಸಿಕ ಒಂದು ಕಾಂಟ್ರಾಕ್ಚುಯಲ್ ಅಗ್ರಿಮೆಂಟ್ ಆಗಿತ್ತು ಭಾರತ ಮತ್ತು ಇರಾನ್ ಮಧ್ಯೆ. ಹೌದಾ? ಸೊ ಎಸ್ಪೆಷಲಿ ವಾಟ್ ವಾಸ್ ದ ಕಾಂಟ್ರಾಕ್ಟ್ ಮೀನ್ಸ್, ನಿಯರ್ಲಿ ಇಂಡಿಯಾ ಹ್ಯಾಸ್ signed a contract with Iran for the 10 years. 10 ವರ್ಷಗಳ ಕಾಲ ಈ ಒಂದು ನಾವು ಚಹಬಾರ್ ಪೋರ್ಟ್ ಒಳಗನ್ನ ನಾವು ಡೆವಲಪ್ ಮಾಡ್ತೀವಿ ಅಂತ ಹೇಳಿ ಇಂಡಿಯಾ ಮತ್ತು ಇರಾನ್ ಕಾಂಟ್ರಾಕ್ಟ್ ಆಗಿತ್ತು. ನೀವು ಪ್ರಸ್ತುತ ಬೆಳವಣಿಗೆ ನೋಡ್ಬೇಕಂದ್ರೆ ಈಗಿನ ಸ್ಟ್ರೇಟ್ ಆಫ್ ಹಾರ್ಮುಜ್ ಬೆಳವಣಿಗೆ ಮತ್ತು ಈ ಕಚ್ಚಾ ತೈಲ ಮೀನ್ಸ್ ಕ್ರೂಡ್ ಆಯಿಲ್ ಇಂಪೋರ್ಟ್ಸ್ ಎಕ್ಸ್ಪೋರ್ಟ್ಸ್ ಗಳ ಬೆಳವಣಿಗೆ ನೋಡೋದಾದ್ರೆ ಇಟ್ ಇಸ್ ಅ ವೆರಿ ಕನ್ಸರ್ನ್ಡ್ ಬಿಟ್ವೀನ್ ಇಂಡಿಯಾ ಅಂಡ್ ಇರಾನ್ ಅಂಡ್ ಅದರ್ ಇಂಪಾರ್ಟೆಂಟ್ ಸಿಟೀಸ್ ಅರೌಂಡ್ ಇಸ್. ಓಕೆ, ಸೊ ಈ ಒಂದು ಬೆಳವಣಿಗೆ ನೋಡ್ತಾ ನೋಡ್ತಾ ನಾವು ಈ ಒಂದು ಚಹಬಾರ್ ಪೋರ್ಟ್ ಯಾವ ರೀತಿ ನಮ್ಮ ಇಂಡಿಯಾದ ಮೇಲೆ ಪರಿಣಾಮ ಬೀಳುತ್ತೆ ಅನ್ನೋದು ಕೂಡ ಒಂದು ಜಿಯೋ ಪೊಲಿಟಿಕಲ್ ಥಿಂಗ್ಸ್ ಕೂಡ ಇರಲಿ. ಸೊ ಜೊತೆಗೆ ನಮ್ಮ ಜಿಯೋಗ್ರಫಿ, ಈಗ ಎಕ್ಸಾಮಿನೇಷನ್ ಓರಿಯೆಂಟೆಡ್, ಸಿ ಇನ್ಫಾರ್ಮೇಶನ್ಸ್ ಇರುತ್ತೆ, ಇನ್ಫಾರ್ಮೇಶನ್ಸ್ ಓವರ್ಲೋಡ್ ಆಗಿರುತ್ತೆ, ಬಟ್ ಯಾರು ಇದನ್ನ ಎಕ್ಸಾಮಿನೇಷನ್ ಆಂಗಲ್ ಅಲ್ಲಿ ನೋಡಿದಾರೋ ಸೊ ಡೆಫಿನೆಟ್ಲಿ ದೇ ವಿಲ್ ಸಕ್ಸೀಡ್ ಇನ್ ದರ್ ಎಕ್ಸಾಮಿನೇಷನ್ಸ್. ಓಕೆ, so let's talk about this Chahbar agreement. Chahbar agreement. So Chahbar agreement, ನೀವು ಸ್ವಲ್ಪ ಟೈಮ್ ಲೈನ್ ನೋಡೋದಾದ್ರೆ ಸುಮಾರು 2003 ಪ್ರೆಸಿಡೆಂಟ್ ಖತಾಮಿ ಅವರು ನಮ್ಮ ಇಂಡಿಯಾಕ್ಕೆ ವಿಸಿಟ್ ಕೊಟ್ಟಿರ್ತಾರೆ. ಹೌದಾ? ಆಮೇಲೆ 2016 ಒಳಗಡೆ ಇಟ್ ಈಸ್ ಅ ಟ್ರೈಲ್ಯಾಟ್ರಲ್ ಟ್ರಾನ್ಸಿಟ್ ಅಗ್ರಿಮೆಂಟ್ ಆಗಿ ಸೈನ್ ಆಗುತ್ತೆ. ಓಕೆ, ಬಿಟ್ವೀನ್ ಇಂಡಿಯಾ, ಇರಾನ್ ಅಂಡ್ ಅಫ್ಘಾನಿಸ್ತಾನ್. 2018 ಒಳಗಡೆ IPGL ಟುಕ್ ಓವರ್ ದ ಇಂಟರಿಮ್ ಆಪರೇಷನ್ಸ್. 2018 ಒಳಗಡೆ IBGL. ಓಕೆ, ಸೊ IPGL ಮೀನ್ಸ್ ವಾಟ್? ಇಂಡಿಯಾ, okay, India Ports Limited. Okay, India Ports Global Limited. ಸೊ ನೀವು ಸೂಕ್ಷ್ಮವಾಗಿ ಫುಲ್ ಫಾರ್ಮ್ಸ್ಗಳನ್ನು ಕೂಡ ನೀವು ನೋಡಬೇಕಾಗುತ್ತೆ, ಬಿಕಾಸ್ ದೀಸ್ ಫುಲ್ ಫಾರ್ಮ್ಸ್ ಮೇ ಆಸ್ಕ್ ಇನ್ ಯುವರ್ ಎಕ್ಸಾಮಿನೇಷನ್ಸ್. ಅಕಾರ್ಡಿಂಗ್ ಟು ಮೀ, ನಾನು ಕೂಡ ಒಬ್ಬ ಸ್ಪರ್ಧಾರ್ಥಿ ಆಗಿದ್ದು ಹಾಗೂ ಎಕ್ಸ್ಪೀರಿಯನ್ಸ್ ನೋಡ್ಕೊಂತ ಬಂದರೆ ಸಮ್ ಬೇಸಿಕ್ ಫುಲ್ ಫಾರ್ಮ್ಸ್ ಕೂಡ ಕೇಳ್ತಾ ಬರ್ತಾರೆ. ಸೊ ಅವನು ಕೂಡ ನಿಮ್ಮಲ್ಲಿ ಗಮನದಲ್ಲಿ ಇರಬೇಕಾಗುತ್ತೆ. ನೆಕ್ಸ್ಟ್ ಮೇ 2024 ಒಳಗಡೆ ಇಟ್ ಇಸ್ ಅ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಆಗಿ ಸೈನ್ ಮಾಡ್ಕೊಂಡು ಬರ್ತಾರೆ. ಇಟ್ಸ್ ಅ 10 year ಲಾಂಗ್ ಟರ್ಮ್ ಮೇನ್ ಕಾಂಟ್ರಾಕ್ಟ್ ಬಿಟ್ವೀನ್ ಇಂಡಿಯಾ ಅಂಡ್ ಇರಾನ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಚಹಬಾರ್ ಪೋರ್ಟ್. ಬಿಕಾಸ್ ಚಹಬಾರ್ ಪೋರ್ಟ್ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಂದ್ರೆ, ನಾವು ಸೆಂಟ್ರಲ್ ಏಷ್ಯಾ ಕನೆಕ್ಟ್ ಮಾಡ್ಲಿಕ್ಕೆ ಇವನ್ ನಾವು ಪಾಕಿಸ್ತಾನ್ಗೂ ಕೈ ಚಾಚಬೇಕಂತೇನಿಲ್ಲ, ಬೇರೆ ಕಂಟ್ರಿಗೂ ಕೈ ಚಾಚಬೇಕಂತೇನಿಲ್ಲ. ನೇರವಾಗಿ ನಾವು ಇರಾನ್ ಕನೆಕ್ಟ್ ಮಾಡಿಕೊಂಡು ಈ ಪಾಕಿಸ್ತಾನ ಬೈಪಾಸ್ ಮಾಡಿಕೊಂಡು ನಾವು ನೇರವಾಗಿ ಅಫ್ಘಾನಿಸ್ತಾನ ಅಂಡ್ ಸೆಂಟ್ರಲ್ ಏಷ್ಯಾಗೆ ಕನೆಕ್ಟ್ ಮಾಡಬಹುದಾಗಿದೆ ಈ ಒಂದು ಚಹಬಾರ್ ಪೋರ್ಟ್ನಿಂದ. ಹೌದಾ? ಸೊ ಲೆಟ್ಸ್ ಟಾಕ್ ಅಬೌಟ್ ದಿಸ್ ಜಿಯೋಗ್ರಫಿಕಲ್ ಆಸ್ಪೆಕ್ಟ್ಸ್ ಆಫ್ ಚಹಬಾರ್ ಪೋರ್ಟ್. ಯಾಕಂದ್ರೆ ಇಟ್ಸ್ ಫಾರ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್. ಸೊ ಜಿಯೋಗ್ರಫಿಕಲ್ ಆಸ್ಪೆಕ್ಟ್ಸ್ಗಳನ್ನು ನಾವು ನೋಡಬೇಕಾಗತ್ತೆ.
ಅಂದ್ರೆ ಭೌಗೋಳಿಕ ಸ್ಥಾನಮಾನ. ಫಸ್ಟ್ ಆಫ್ ಆಲ್ ಈ ಲೊಕೇಶನ್ ನೋಡೋದಾದ್ರೆ ಸಿಸ್ತನ್ ಬಲ್ಚುಸ್ತಾನ್ ಪ್ರೊವಿನ್ಸ್ ಒಳಗಡೆ, ಓಕೆ, ಇರಾನ್ ಒಳಗಡೆ ಸಿಸ್ತನ್ ಬಲ್ಚುಸ್ತಾನ್ ಪ್ರೊವಿನ್ಸ್ ಅಲ್ಲಿ ಆನ್ ದ ಗಲ್ಫ್ ಆಫ್ ಓಮನ್ ಔಟ್ಸೈಡ್ ದ ಸ್ಟ್ರೇಟ್ ಆಫ್ ಹಾರ್ಮೋಸ್. ಓಕೆ, ನೆನಪಿರಲಿ ಸ್ಟ್ರೇಟ್ ಆಫ್ ಹಾರ್ಮೋಸ್ ಪ್ರಸ್ತುತ ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಓಮನ್ ಕನೆಕ್ಟ್ ಮಾಡ್ತಾ ಬರ್ತಿದೆ. ನೆನಪಿರಲಿ ಸ್ಟ್ರೇಟ್ ಅಂದ್ರೆ ಜಲಸಂಧಿ, ಸಂಧಿ. ಇಟ್ ಕನೆಕ್ಟ್ಸ್ ಟೂ ವಾಟರ್ ಬಾಡೀಸ್. ಓಕೆ, ಟೂ ವಾಟರ್ ಬಾಡೀಸ್ ಗಳನ್ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಚಾನಲ್ ಅನ್ನ ನಾವು ಏನಂತ ಕರಿತೀವಿ, ಸ್ಟ್ರೇಟ್ ಅಂತ ಕರಿತೀವಿ. ಓಕೆ, ಸ್ಟ್ರೇಟ್, ಹೌದಾ. ಇಟ್ ಇಸ್ ಅ ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಓಮನ್ ಅಲ್ಲಿ ಕನೆಕ್ಟ್ ಮಾಡೋ ಈ ಒಂದು ಜಲಸಂಧಿ ನಿಮಗೆ ಐಡಿಯಾದಲ್ಲಿ ಪ್ರಸ್ತುತ ತುಂಬಾ ವರದಿಯಲ್ಲಿದೆ. ಇಟ್ ಇಸ್ ವೆರಿ ನ್ಯೂಸ್. ಓಕೆ, so location, where is the location of Chabar port? In Iran's Balchistan province on the Gulf of Oman. Gulf of Oman ಒಳಗಡೆ ನಿಮಗೆ ಚಾಬಹಾರ್ ಪೋರ್ಟ್ ಬರುತ್ತೆ ಹೊರತು ಈ ಪರ್ಷಿಯನ್ ಗಲ್ಫ್ ಅಲ್ಲ. ಓಕೆ, ನೆನಪಿರಲಿ, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಔಟ್ಸೈಡ್ ದ ಸ್ಟೇಟ್ ಆಫ್ ಹಾರ್ಮೋಸ್, ಸ್ಟೇಟ್ ಆಫ್ ಹಾರ್ಮೋಸ್ ನ ಹೊರಗಡೆ ಈ ಒಂದು ಗಲ್ಫ್ ಆಫ್ ಓಮನ್ ನ ಬದಿಯಲ್ಲಿ ಬ್ಯಾಂಕ್ ಒಳಗಡೆ ಯು ವಿಲ್ ಸಿ ದ ಚಾಬಹಾರ್ ಪೋರ್ಟ್. ಹಾಗಾದ್ರೆ ಚಾಬಾರ್ ಪೋರ್ಟ್ ಒಳಗಡೆ ಪ್ರಸ್ತುತ ಎರಡು ಪೋರ್ಟ್ಸ್ ಗಳು ಇರ್ತಾವೆ. ನೆನಪಿರಲಿ, ಇಟ್ ಇಸ್ ಕಂಪೋಸ್ಡ್ ಆಫ್ ಟೂ ಸೆಪರೇಟ್ ಪೋರ್ಟ್ಸ್. ಒನ್ ಇಸ್ ಶಾಹಿದ್ ಬೇಹಸ್ತಿ ಪೋರ್ಟ್ ಅಂಡ್ ಶಾಹಿದ್ ಕಲಂತರಿ ಪೋರ್ಟ್. ಬಟ್ ಇಂಡಿಯಾ ಇಸ್ ಡೆವಲಪಿಂಗ್ ಓನ್ಲಿ ಶಾಹಿದ್ ಬೇಹಸ್ತಿ ಪೋರ್ಟ್. ಓಕೆ, ಇಂಡಿಯಾ ಇಸ್ ಡೆವಲಪಿಂಗ್ ಓನ್ಲಿ ಶಾಹಿದ್ ಬೇಹಸ್ತಿ ಪೋರ್ಟ್. ಹಾಗಾದ್ರೆ ಶಾಹಿದ್ ಬೇಹಸ್ತಿ ಪೋರ್ಟ್ ಇಸ್ ಅ ಪಾರ್ಟ್ ಆಫ್ ಶಾಹಬಾರ್ ಪೋರ್ಟ್. ಶಾಹಬಾರ್ ಓಕೆ, ಸೊ ನನ್ನ ಪೆನ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ನೋ ನೀಡ್ ಟು ವರಿ. ಕಂಟೆಂಟ್ ನಿಮ್ಮ ಕಾನ್ಸಂಟ್ರೇಷನ್ ಕಂಟೆಂಟ್ ಮೇಲೆ ನನ್ನ ವಾಯ್ಸ್ ಮೇಲೆ ಇರಲಿ. ನೆಕ್ಸ್ಟ್, ಹಾಗಾದ್ರೆ ಇದು ಇಂಪಾರ್ಟೆನ್ಸ್ ಏನು? ವಾಟ್ ಇಸ್ ದ ಮೇನ್ ಇಂಪಾರ್ಟೆನ್ಸ್? ಜಿಯೋ ಪೊಲಿಟಿಕಲ್ ಆಸ್ಪೆಕ್ಟ್ ಏನಂದ್ರೆ ಇಟ್ ಬೈಪಾಸಸ್ ಪಾಕಿಸ್ತಾನ್ ಟು ಪ್ರೊವೈಡ್ ಅ ಗೋಲ್ಡನ್ ಗೇಟ್. ಯಾಕಂದ್ರೆ ಅಫ್ಘಾನಿಸ್ತಾನ್ ಇಸ್ ಅ ಮೇನ್ ಲ್ಯಾಂಡ್ ಲಾಕ್ಡ್ ಅಂದ್ರೇನು, ಒಂದು ಪ್ರದೇಶ ಸುತ್ತಲೂ ಭೂಮಿಯಿಂದ ಆವೃತ್ತಿಯಾಗಿದೆ. ಓಕೆ, ಇಟ್ ಈಸ್ ನಾಟ್ ಕನೆಕ್ಟೆಡ್ ಟು ಎನಿ ವಾಟರ್ ಬಾಡಿ. ಓಕೆ, that geographical aspect is called, we call it as a landlocked. Okay, it is surrounded by only land, not any water bodies. ಹಾಗೆ ಈ ಅಫ್ಘಾನಿಸ್ತಾನ್ ಮತ್ತು ಸೆಂಟ್ರಲ್ ಏಷ್ಯಾನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಈ ಒಂದು ನಮಗೆ ಚಾಬಾರ್ ಪೋರ್ಟ್ ಒದಗಿಸ್ತಾ ಬರ್ತೈತೆ. ಓಕೆ, ಸೊ ಲ್ಯಾಂಡ್ ಲಾಕ್ಡ್ ಅಂದ್ರೇನು, ಎನಿ land which is surrounded by land without any boundary to the water body. Okay, so that's a very basic concept. However, what is the counter strategy? It acts as a strategic counterbalance to China's Gwadar port, and very very important. ನೋಡಿ, ಪಾಕಿಸ್ತಾನ ಒಳಗಡೆ ಒಂದು ಗ್ವಾದರ್ ಪೋರ್ಟ್ ಅಂದಿದೆ. ಈ ಗ್ವಾದರ್ ಪೋರ್ಟ್ ಅನ್ನ ನಿರ್ಮಾಣ ಮಾಡುವ ದೇಶ ಯಾವುದು ಅಂದ್ರೆ ಚೀನಾ. ಅದೇ ಪಕ್ಕದಲ್ಲೇ ಇರಾನ್ ದೇಶದಲ್ಲಿರುವ ಚಾಬಾರ್ ಪೋರ್ಟ್ ಒಳಗಡೆ ಒಂದು ಶಾಹಿದ್ ಬೇಹಸ್ತಿ ಬಂದರನ್ನ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ನಮಗೆ ಒಂದು ಪ್ರಪೋಸಲ್ ಇದೆ. ಅಂಡ್ ಇವನ್ ವಿ ಸೈನ್ಡ್ ಅ ಕಾಂಟ್ರಾಕ್ಟ್ ಆಫ್ 10 years ಅಗ್ರಿಮೆಂಟ್ ಇನಿಷಿಯಲ್ ಆಫ್ May 10, 2024. ಓಕೆ, ಸೊ ಇಟ್ ಈಸ್ ಸ್ಪೆಷಲಿ 170 ಕಿಲೋಮೀಟರ್ ದೂರದಿಂದ ಈ ನಿಮಗೆ ಚೀನಾಸ್ ಗ್ವಾದರ್ ಪೋರ್ಟ್ ಕಾಣ್ತಾ ಬರ್ತೈತೆ. ಹಾಗಾದ್ರೆ ಅಲ್ಲಿ ನಮ್ಮ ಈ ಒಂದು ಚಾಬಾರ್ ಪೋರ್ಟ್ ನ ಅಳವಡಿಸಿಕೊಳ್ಳುವ ಏಜೆನ್ಸಿ ಯಾವುದು ಅಂದ್ರೆ ವಿ ಅರ್ಲಿಯರ್ ಟಾಕ್ಡ್ ಅಬೌಟ್ IGPL, ದಟ್ ಈಸ್ ಇಂಡಿಯಾ ಪೋರ್ಟ್ಸ್ ಗ್ಲೋಬಲ್ ಲಿಮಿಟೆಡ್. ಇದೊಂದು ನಮ್ಮ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಶಿಪ್ಪಿಂಗ್ ವಾಟರ್ ವೇಸ್. ಓಕೆ, ಈ ನಮ್ಮ ಜಲ ಸಚಿವಾಲಯಗಡೆ ಈ ಬಂದರು ಸಚಿವಾಲಯ ಕೆಳಗಡೆ ಒಂದು ಸಬ್ಸಿಡರಿ, ಇಟ್ ಆಕ್ಟ್ಸ್ ಆಸ್ ಅ ಸಬ್ಸಿಡರಿ, ಇಂಡಿಯಾ ಪೋರ್ಟ್ಸ್ ಗ್ಲೋಬಲ್ ಲಿಮಿಟೆಡ್. ಈ ಒಂದು ಸಂಸ್ಥೆ ಈ ಒಂದು ಪ್ರಾಜೆಕ್ಟ್ ಅನ್ನ ಅಳವಡಿಸ್ತಾ ಬರುತ್ತೆ. ಹೌದಾ? ಸೊ ವಿ ಲರ್ನ್ ಅಬೌಟ್ aspects of geographical aspects of Chabar port. So and let's talk about some
basic background, okay, background and any related current affairs. So India, we are now ಇಲ್ಲಿವರೆಗೂ ನೋಡಿದ್ವಿ India and Iran signed a 10-year main contract on May 13 2024. I said earlier May 10, but it is on May 13. No problem. So for the development and operations of Shahid Behesti terminal, ನೆನಪಿರಲಿ ಚಾಬಾರ್ ಪೋರ್ಟ್ ಒಳಗಡೆ ಎರಡು ಬರುತ್ತೆ, ಒಂದು ಶಾಹಿದ್ ಬೇಹಸ್ತಿ ಟರ್ಮಿನಲ್ ಹಾಗೂ ಶಾಹಿದ್ ಕಲಂತರಿ ಟರ್ಮಿನಲ್. ಬಟ್ ನಾವೇನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಶಾಹಿದ್ ಬೇಹಸ್ತಿ ಟರ್ಮಿನಲ್. ಸೊ ದಿಸ್ ಅಗ್ರಿಮೆಂಟ್ is signed by India Ports Global Limited and Iran's PMO. ವಾಟ್ ಇಸ್ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಲ್ಲ, ನಮ್ಮ ಇಂಡಿಯಾ ಒಳಗಡೆ ಇರ್ತಕ್ಕಂಥ ಪ್ರೈಮ್ ಮಿನಿಸ್ಟರ್ PMO ಅಲ್ಲ. ಸೊ ಇಟ್ ಈಸ್ Ports and Maritime Organization of Iran. This is the first time our India is managing port outside its own territory. ತನ್ನ ಸ್ವಂತ ಭೂ ಪ್ರದೇಶ ಬಿಟ್ಟು ಮೊಟ್ಟ ಮೊದಲನೇ ಬಾರಿಗೆ ಭಾರತ ಹೊರಗಡೆ, ನಮ್ಮ ದೇಶ ಬಿಟ್ಟು ಹೊರಗಡೆ ದೇಶದ ಒಂದು ಪೋರ್ಟ್ ಅನ್ನ ಮ್ಯಾನೇಜ್ ಮಾಡ್ತಾ ಇದೀವಿ. ದಿಸ್ ಇಸ್ ದ ವೆರಿ ಫಸ್ಟ್ ಟೈಮ್ ಫಾರ್ ಅವರ್ ಇಂಡಿಯಾ. ಸೊ ಅಕಾರ್ಡಿಂಗ್ ಟು ಲೇಟೆಸ್ಟ್ ಡೇಟಾ, ಹಾಗಾದ್ರೆ ಪ್ರಸ್ತುತ ಈಗ ಆಪರೇಷನ್ ಗ್ರೋತ್ ಎಷ್ಟಿದೆ, ಬೆಳವಣಿಗೆ ದರ ಎಷ್ಟಿದೆ ಅನ್ನೋ ನೋಡಿದ್ರೆ ಜುಲೈ 2024 ಪ್ರಕಾರ ಸುಮಾರು 43% ಇನ್ಕ್ರೀಸ್ ಇನ್ ವೆಸೆಲ್ ಟ್ರಾಫಿಕ್ ಆಗಿದೆ ಅಂಡ್ 34 ರೈಸ್ ಇನ್ ಕಂಟೈನರ್ ಟ್ರಾಫಿಕ್ ಕೂಡ ಅಷ್ಟೇ ಇದೆ. ಓಕೆ, ಫಾರ್ ದ 2023-2024 ಇಟ್ ಇಸ್ ಔಟ್ಡೇಟೆಡ್ ಡೇಟಾ. ಬಟ್ ನಿಮ್ಗೆ ಐಡಿಯಾ ಇರಲಿ, ಹೌದಾ, ಯಾಕಂದ್ರೆ ಈಗ 2026 ಬೆಳವಣಿಗೆ ನೋಡ್ತಾ ಬಂದ್ರೆ ಇಟ್ ಇಸ್ ಅ ವೆರಿ ನೆಗ್ಲಿಜಿಬಲ್, ಬಿಕಾಸ್ ಇಟ್ಸ್ ಅ ವೆರಿ LPG ಕ್ರೈಸಿಸ್, ಕ್ರೂಡ್ ಆಯಿಲ್ ಕ್ರೈಸಿಸ್ ಅಂಡ್ ವಾರ್ ಕ್ರೈಸಿಸ್ ಇಸ್ ಹ್ಯಾಪನ್ಡ್ ಇನ್ those radius areas. Okay, so let's concentrate only data and what are the impact. ಹಾಗಾದ್ರೆ ವಾಟ್ ಇಸ್ ದ ರೀಸೆಂಟ್ಲಿ ಗೊತ್ತಿರಬೇಕು, US ಸ್ಯಾಂಕ್ಷನ್ಸ್ ಕೂಡ ನಮ್ಮ ಮೇಲೆ ಇತ್ತು. ಯಾವ ರೀತಿ ಇಂಡಿಯಾ ಈಗ ಅಲ್ಲಿಂದ ಕನೆಕ್ಟಿವಿಟಿ ಮಾಡಬಾರ್ದು ಅಂತೇಳಿ ಸ್ಯಾಂಕ್ಷನ್ಸ್ ಹಾಕಿದ್ದು. ಬಟ್ 2025 ಪ್ರಕಾರ US ಗ್ರಾಂಟೆಡ್ ನಿಮ್ಗೆ 6 months ಕಾಲಾವಕಾಶ ಕೊಡ್ತೀವಿ, ನಿಮ್ಗೆ ಸ್ಯಾಂಕ್ಷನ್ಸ್ ನೀವು ಕಡಿಮೆ ಮಾಡ್ಕೊಳ್ಳಿ, ಏನೇನಿಲ್ಲ, ನೀವು ಏಪ್ರಿಲ್ 2026 ಒಳಗಡೆ ಎಕ್ಸ್ಪೈರ್ ಆಗುತ್ತೆ, ನೀವೇನು ಮಾಡಬೇಕು, ಆಪರೇಷನ್ಸ್ಗಳನ್ನು ಕಂಟಿನ್ಯೂ ಮಾಡಿರಿ ವಿತ್ ಡಿಸ್ಪೈಟ್ ಬ್ರಾಡರ್ ಸ್ಯಾಂಕ್ಷನ್ಸ್ ಆನ್ ಇರಾನ್ ಮೇಲೆ ತುಂಬ ಸ್ಯಾಂಕ್ಷನ್ಸ್ ಇದೆ. ಈ US ಕೆಲಸ ಏನಂದ್ರೆ ಇಟ್ಸ್ ಅ ವೆರಿ ಸೆಲ್ಫಿಶ್ ಕಂಟ್ರಿ ಅಂಡ್ ಇಟ್ಸ್ ವೆರಿ ಫೋಕಸ್ಡ್ ಆನ್ ಇಟ್ಸ್ ಓನ್ಲಿ ಸೆಲ್ಫ್ ಪ್ರಾಫಿಟ್. ತಮ್ಮ ದೇಶದ ಅಭಿವೃದ್ಧಿ ಹಾಗೂ ದೇಶದ ಕೇವಲ ಅವರ ಲಾಭಕ್ಕಾಗಿ ಯೋಚನೆ ಮಾಡ್ತಕ್ಕಂಥ ದೇಶ ಬರುತ್ತೆ ಇದು. ಈಗ ಪ್ರಸ್ತುತ ಬೆಳವಣಿಗೆ ನೋಡೋದಾದ್ರೆ ನಿಮಗೆ ಒಂದು ಐಡಿಯಾ ಇರಬೇಕಾಗುತ್ತೆ. ಓಕೆ, ಸೊ ವಾಟ್ ಇಸ್ ದ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಆಫ್ ಇಂಡಿಯಾ? ಸೊ ಇಂಡಿಯಾ ಹ್ಯಾಸ್ ಫುಲ್ಫಿಲ್ಡ್ ಇಟ್ಸ್ $120 million commitment for the ports development as of February 2026. 2020 ಪ್ರಕಾರ $120 million ಕಮಿಟ್ಮೆಂಟ್ ಮಾಡಿದೆ. ಹಾಗಾದ್ರೆ ಒಟ್ಟು ಎಷ್ಟು ಕಮಿಟ್ಮೆಂಟ್ ಮಾಡ್ಕೊಂಡಿತ್ತು? 400 ಕೋಟಿ ಒಂದು ಬಜೆಟ್ ಪ್ರಕಾರ ಈ ಒಂದು ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಅಲೋಕೇಟ್ ಮಾಡಿತ್ತು. ಪ್ರಸ್ತುತ $120 million ಈಗ ಕೊಟ್ಟಿದೆ. ಹಾಗಾದ್ರೆ ವಾಟ್ ಇಸ್ ದ ಸ್ಟ್ರಾಟಜಿಕ್ ಟ್ರಾನ್ಸಿಟ್? ಹಾಗಾದ್ರೆ ಇದು ಏನು ಇಂಪಾರ್ಟೆಂಟ್ ಅಂತ ಸ್ಟ್ರಾಟಜಿಕ್ ಆಗುತ್ತೆ ನಮಗೆ. ಸೊ ದಿಸ್ ಇಸ್ ಪೋರ್ಟ್ ಇಸ್ ವೆರಿ ಕ್ರಿಟಿಕಲ್, ನಿರ್ಣಾಯಕ ಹಂತವಾಗಿ ಈ ಒಂದು ಪೋರ್ಟ್ ಕೆಲಸ ಮಾಡ್ತಾ ಬರ್ತಿದೆ ಫಾರ್ ದ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್. ಅರ್ಲಿಯರ್ ಟಾಕ್ಡ್ ಅಬೌಟ್ ದಿಸ್. ಸೊ ದಿಸ್ ಫುಲ್ ಫಾರ್ಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಕೀಪ್ ಇನ್ ಮೈಂಡ್. ಇಲ್ಲಿ ನಿಮಗೆ ಯಾವುದಾದ್ರೂ ವರ್ಡ್ಸ್ ಚೇಂಜ್ ಮಾಡಿದ್ರು ಅಂದರೆ ಡೆಫಿನೆಟ್ಲಿ ಇಟ್ ವಿಲ್ ಈಟ್ ಯುವರ್ ಮಾರ್ಕ್ಸ್. ಸೊ ಇದೇನು ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಏನಿದೆ ಅಲ್ಲ, ಸೊ ಇಟ್ ಈಸ್ ಡಿಸೈನ್ಡ್ ಟು ರೆಡ್ಯೂಸ್ ದ ಟ್ರೇಡ್ ಕಾಸ್ಟ್. ಒಟ್ಟು ವಾಣಿಜ್ಯ ದರಗಳ 30% ಹೆಂಗಾದ್ರೂ ಕಮ್ಮಿ ಮಾಡಬೇಕು ಮತ್ತು ಟೈಮನ್ನು ನಾವು ಸೇವ್ ಮಾಡಬೇಕು ಇಂಡಿಯಾ ಮತ್ತು ಯುರೇಷಿಯಾನ ಕನೆಕ್ಟ್ ಮಾಡಲಿಕ್ಕೆ ಅಂತ ಹೇಳಿ ಈ ಒಂದು 40%, ಸುಮಾರು 40% ಆಫ್ ಟೈಮನ್ನು ಕಮ್ಮಿ ಮಾಡಬೇಕು ಅಂತ ಹೇಳಿ ಈ ಒಂದು ಬೆಳವಣಿಗೆ ಹಾಗೂ ಈ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಓಕೆ, ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್. So in this context we have talked about what is Chabahar agreement and what is the current data related to Chabahar port, what is the duration of the Chabahar port and ಇದನ್ನ ಚಾಬಾರ್ ಪೋರ್ಟ್ ಅನ್ನು ಡೆವಲಪ್ಮೆಂಟ್ ಮಾಡಿ ಯಾವ ಒಂದು ಪೋರ್ಟ್ ಅನ್ನು ಡೆವಲಪ್ಮೆಂಟ್ ಮಾಡ್ತೀವಿ, ನಮ್ಮದ್ರೊಳಗಡೆ ಯಾವ ಸಂಸ್ಥೆ ಇದೆ, ಇರಾನಿಂದ ಯಾವುದೇ ಸಂಸ್ಥೆ ಇದೆ ಅಂಡ್ ಪಾಕಿಸ್ತಾನದ್ದು ಯಾವ ರೀತಿ ಕೌಂಟರ್ನ ನಾವು ಕೊಡಲಿಕ್ಕೆ ನಾವು ಇದನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ, ಚೈನಾ ಯಾವ ರೀತಿ ಕೌಂಟರ್ ನಿರ್ಮಾಣ ಮಾಡ್ತಾ ಇದ್ದೀವಿ, ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಏನು, ಕೌಂಟರ್ ಸ್ಟ್ರಾಟಜಿ ಏನು, ಕಂಪೋಸಿಷನ್ ಏನು, ಲೊಕೇಶನ್ ಏನು ಅಂಡ್ ವಾಟ್ ಇಸ್ ದ 10-year ಲಾಂಗ್ ಟರ್ಮ್ ಮೇನ್ ಕಾಂಟ್ರಾಕ್ಟ್ ನಾವು ಎಷ್ಟು ನೋಡಿದ್ವಿ, ಜೊತೆಗೆ ಅದರದ್ದು ಇನಿಷಿಯಲ್ ಅಗ್ರಿಮೆಂಟ್ ಇಂದ ಪ್ರಸ್ತುತ ಬೆಳವಣಿಗೆ ನೋಡ್ತಾ ಬಂದ್ವಿ ಅಂಡ್ ದಿಸ್ ಈಸ್ ಯುವರ್ ಚಾಬಾರ್ ಪೋರ್ಟ್. ಓಕೆ, ಸೊ ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. And please like, subscribe and share for more updated videos.
So with this signing off, Pragati Dairies, bye.